ಫ್ರೆಂಡ್ಸ್, ನಾನಿಂದು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ತಂಗಳನ್ನು ಮಾಡೋದು ಹೇಗೆ ಅಂತ, ಫರ್ಮೇಟೆಡ್ ರೈಸ್ ಮಾಡುವುದು ಹೇಗೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ. ಅದಕ್ಕೆ ಒಂದು ಮಡ್ ಪೋಟ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ನಾನು ರೈಸ್ ಹಾಕ್ಕೊಳ್ತೇನೆ. ನಿಮ್ಮ ಮನೆಯಲ್ಲಿ ಮಿಕ್ಕಿದಂಥ ರೈಸ್ ಇದ್ದರೆ ಈ ಫರ್ಮೆಂಟೆಡ್ ರೈಸ್ ಮಾಡ್ಕೊಳ್ಬೋದು. ತುಂಬ ಉತ್ತಮ ಆಹಾರ ಇದು. ನಮ್ಮ ಪೂರ್ವಜರೆಲ್ಲ ಈ ಥರ ಬೆಳಗಿನ ಉಪಹಾರವಾಗಿ ತಂಗಳನ್ನವನ್ನೇ ತಿನ್ನುತ್ತಿದ್ದರು. ಹಾಗೆ ಅವರು ತುಂಬ ಹೆಲ್ದಿಯಾಗಿ ಇರ್ತಿದ್ದರು ಫ್ರೆಂಡ್ಸ್. ಈಗಿನ ಹಾಗೆ ಕಾಯಿಲೆ ಕಷಾಯ ಯಾವುದೂ ಇರ್ತಿರಲಿಲ್ಲ. ತುಂಬ ಹೆಲ್ದಿ ಆಗಿ ಇರ್ತಿದ್ರು. ಇದನ್ನೇ ತಿಂದು 3 ಹೊತ್ತು ಊಟನೇ ಮಾಡಿಕೊಂಡು ಆರಾಮಾಗಿ ಹೆಲ್ದಿಯಾಗಿ ಇರ್ತಿದ್ರು. ಈಗ ನಾನು ರೈಸ್ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಫ್ರೆಂಡ್ಸ್ ನಾನು ಹಾಲು ಹಾಕ್ಕೊಳ್ತೇನೆ. ಹಾಲು ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾನು ಒಂದು 200 ಗ್ರಾಮ್ ರೈಸ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಹಾಗೆ ಒಂದು ಅರ್ಧ ಲೀಟರ್ ಹಾಲನ್ನು ಕಾಯಿಸಿ ಆರಿಸಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾವು 2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಳ್ತೇನೆ. 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಲು ಮತ್ತು ಮೊಸರು ಅನ್ನದ ಜೊತೆಗೆ. ಇಷ್ಟೇ ಹಾಕ್ಕೊಳ್ಬೇಕಂತ ಏನಿಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಎಷ್ಟು ಅನ್ನ ಉಳಿದಿದೆಯೋ ಅದರಲ್ಲಿ ಮಾಡಿಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಓವರ್ ನೈಟ್ ಇರಬೇಕು ಫ್ರೆಂಡ್ಸ್. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ತಗೊಳ್ಳೋದು. ಹಾಗೆ ನಾನು ಉಪ್ಪು ಈಗ ಸೇರಿಸೋದಿಲ್ಲ. ನಾನು ಉಪ್ಪನ್ನು ಬೆಳಿಗ್ಗೆ ತಿನ್ನುವಾಗಲೇ ನಾನು ಹಾಕ್ಕೊಳ್ತೇನೆ. ಇದಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಬರ್ತದೆ. ಅದಕ್ಕಾಗಿ ಈಗ ನಾನು ಒಂದು 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಹಾಗೆ ಫ್ರೆಂಡ್ಸ್ ನಾನು ಆನಿಯನ್ ತಗೊಂಡಿದ್ದೇನೆ ಒಂದು. ಇದು ತುಂಬ ಸೂಪರಾಗಿರ್ತದೆ, ತುಂಬ ಹೆಲ್ದಿ ಕೂಡ. ನೋಡಿ ಇದು ನಾನು ಓವರ್ ನೈಟ್ ಇಡ್ತೇನೆ. ಮಾರ್ನಿಂಗ್ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನಾವು ಮಾರ್ನಿಂಗ್ ಸಿಗೋಣ, ಓಕೆನಾ? ಹಾಗೆ ನಾನು ಒಂದು ಬಟ್ಟೆ ಕವರ್ ಮಾಡ್ತೇನೆ. ನೋಡಿ ಹೀಗೆ ಕವರ್ ಮಾಡಿ ಇಟ್ಟರೆ ನಮಗೆ ಬೆಳಿಗ್ಗೆ ರೆಡಿ ಆಗ್ತದೆ. ಓಕೆ, ಇದು ಬಟ್ಟೆ ಕವರ್ ಮಾಡಿದ್ದೇನೆ ಫ್ರೆಂಡ್ಸ್. ಬೆಚ್ಚಗಿನ ಪ್ಲೇಸಲ್ಲಿ ಇಡಬೇಕು. ಹಾಗೆ ನಾವು ಮಾರ್ನಿಂಗಲ್ಲಿ ಸಿಗೋಣ. ಮಾರ್ನಿಂಗಲ್ಲಿ ಚೆನ್ನಾಗಿ ಫರ್ಮೆಂಟ್ ರೈಸ್ ಆಗಿರ್ತದೆ. ನಾನು ತೋರಿಸ್ತೇನೆ ಬೆಳಿಗ್ಗೆನೆ, ಓಕೆನಾ? ನೋಡಿ ಫ್ರೆಂಡ್ಸ್, ನಾನೀಗ ಮಾರ್ನಿಂಗ್ ತೆಗಿತಿದ್ದೇನೆ. ನಿನ್ನೆ ನೈಟ್ ಮಾಡಿಟ್ಟಿದ್ದೇನೆ, ಈಗ ತೆಗಿತಿದ್ದೇನೆ. ಹೀಗೆ ಬೆಚ್ಚಗೆ ಇಟ್ಟಿದ್ದೇನೆ. ಒಂದು ಪ್ಲೇಟ್ ಕವರ್ ಮಾಡಿದ್ದೇನೆ. ನೋಡಿ ಬೆಚ್ಚಗಿರಬೇಕು. ಇದನ್ನು ತೆಗೆಯೋಣ. ನೋಡಿ ಫ್ರೆಂಡ್ಸ್, ತೆಗೆದು ನೋಡ್ತೇನೆ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ? ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಮಿಕ್ಸ್ ಆಗಿ ಆ ಮೊಸರು ಅನ್ನ ಎಲ್ಲ ಅಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ಇದನ್ನು ತೆಗೆಯೋಣ. ಈಗ ಒಂದು ಪ್ಲೇಟಿಗೆ ಹಾಕ್ತೇನೆ. ಈ ಫರ್ಮೆಂಟೆಡ್ ರೈಸ್ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನಾವು ಬೆಳಗಿನ ತಿಂಡಿಗೆ ನಾನು ಇದನ್ನೇ ತಗೊಳ್ತೇನೆ. ಇದು ನಾವು ಹೀಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಫ್ರೆಂಡ್ಸ್ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ತೇನೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ತೇನೆ. ನೋಡಿ ಉಪ್ಪು ಹಾಕ್ಕೊಳ್ತೇನೆ. ನಮಗೆ ಇಷ್ಟು ರೈಸಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಹೀಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ಈ ಈರುಳ್ಳಿ ಮೆಣಸಿನಕಾಯಿ ಅದು ಬೇಕಾದರೆ ನಂಚ್ಕೊಳ್ಬೋದು. ಬೇಕಾದರೆ ಚೂರು ಉಪ್ಪಿನಕಾಯಿ ಕೂಡ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಹೀಗೆ ತಿಂತಾ ಇದ್ದರೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈ ಬೇಸಿಗೆ ಹೀಟಿಗೂ ಸಹ ತುಂಬ ಒಳ್ಳೆಯದು. ಹಾಗೆ ಫ್ರೆಂಡ್ಸ್, ಇದರ ಉಪಯೋಗ ಅಂದರೆ ತುಂಬ ಇದೆ ಫ್ರೆಂಡ್ಸ್. ನಮ್ಮ ಕರುಳಿನ ಸೋಂಕುಗಳಿಗೆ ಇದು ನಮ್ಮ ಉತ್ತಮ ಆಹಾರ.
ನಮ್ಮ ಹಿರಿಯವರು ಯಾವತ್ತೂ ಅವರು ಕರುಳಿನ ಸಮಸ್ಯೆಯಲ್ಲೆಲ್ಲ ಬಳಲುತ್ತಿರಲಿಲ್ಲ ನೋಡಿ. ಅದು ಅವರು ಈ ತಂಗಳನ್ನು ತಿಂತಿದ್ರು ಅದಕ್ಕೋಸ್ಕರ. ಹಾಗೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತದೆ ಈ ನಮ್ಮ ಫಾರ್ಮನೇಟ್ ರೈಸಿಂದ. ಹಾಗೂ ಜೀರ್ಣಕ್ರಿಯೆಗೂ ನಮಗೆ ಉತ್ತಮ ಆಹಾರ ಇದು. ಹಾಗೆ ನಮ್ಮ ಕರುಳಿನಲ್ಲಿ ಇರುವಂಥ ತುಂಬ ಒಳಗೆ ಇರ್ತದೆ, ನಮಗೆ ಮೋಷನ್ ಎಲ್ಲ ಕ್ಲಿಯರ್ ಆಗಿ ಹೋಗೋದಿಲ್ಲ, ಕಶ್ಮಲ ಎಲ್ಲ ಒಳಗೆ ಕೂತ್ಕೊಂಡಿರ್ತದೆ. ಅದನ್ನು ಕೂಡ ಈ ಈ ಅನ್ನ ತಿನ್ನೋದ್ರಿಂದ ಅದನ್ನು ಹೊರಗೆ ಹಾಕುವಂಥ ಶಕ್ತಿ ಈ ರೈಸಿಗೆ ಇದೆ. ಏನೇ ಹೇಳಿ ಫ್ರೆಂಡ್ಸ್, ನಮ್ಮ ಪೂರ್ವಜರು ನಮಗೆ ಕೊಟ್ಟಂಥ ಈ ಥರ ಎಲ್ಲ ಒಂದು ರೆಸಿಪಿ ಉಂಟಲ್ಲ, ನಾವು ತಿಂದರೆ ಅದು ಯಾವತ್ತೂ ನಮಗೆ ಹೆಲ್ದಿನೇ. ಅವರು ತಿಂತಿದ್ದಂಥ ಎಲ್ಲ ಓಲ್ಡ್ ರೆಸಿಪಿಗಳನ್ನು ನಾವು ಪುನಃ ಮಾಡಿ ತಿನ್ನೋಣ, ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಹಾಗೆಯೇ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.